ನಮಸ್ಕಾರ. ಇವತ್ತಿನ ವಿಡಿಯೋ ಈ 5 PSU ಬ್ಯಾಂಕ್ಗಳ ಷೇರುಗಳು ಸದ್ಯದಲ್ಲಿಯೇ ಕೊಳ್ಳಲು ಲಭ್ಯ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಕವರ್ ಮಾಡ್ತಾ ಇದ್ದೇವೆ ಮತ್ತು ಟೈಟಲ್ ನಲ್ಲಿರೋದು ಕೊನೆಯಲ್ಲಿ ಬರ್ತಾ ಇದೆ. ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಟಾಪಿಕ್ ನಂಬರ್ 1, 15ನೇ ತಾರೀಕು ನವೆಂಬರ್ ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ MSCI, ಅದು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕ್ರಿಯೇಟರ್, ಅವರು ಒಂದಷ್ಟು ಅವರ ಪೋರ್ಟ್ಫೋಲಿಯೋನ ರೀಜಿಗ್ ಮಾಡ್ತಾ ಇದ್ದಾರೆ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್. ಅದರಿಂದಾಗಿ ಕೆಲವು ಸ್ಟಾಕ್ಗಳು ಅದರಲ್ಲಿ ಸೇರಲ್ಪಡ್ತವೆ. ಅದರಿಂದಾಗಿ ಆ ಪರ್ಟಿಕ್ಯುಲರ್ ಷೇರುಗಳಿಗೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ ಫಾರಿನ್ ETF ಗಳಿಂದ. ಈಗ ಲೈಕ್ಲಿ ಎಡಿಷನ್ಸ್ ಇನ್ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್, ಇಂಡಸ್ಇಂಡ್ ಬ್ಯಾಂಕು ಅದಕ್ಕೆ ಸೇರಲ್ಪಡುತ್ತೆ. ಅಪ್ರಾಕ್ಸಿಮೇಟ್ ಎಸ್ಟಿಮೇಟೆಡ್ ಇನ್ಫ್ಲೋ 2400 ಕೋಟಿ, ಸುಜ್ಲಾನ್ ಎನರ್ಜಿ 2200 ಕೋಟಿ, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 2150 ಕೋಟಿ, ಪೇಟಿಎಂ 1350 ಕೋಟಿ, APL ಅಪೋಲೋ 1885 ಕೋಟಿ. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಪಾಲಿಕ್ಯಾಪ್ 1580 ಕೋಟಿ, ಮ್ಯಾಕ್ರೋಟೆಕ್ ಡೆವಲಪರ್ಸ್ 1520 ಕೋಟಿ, ಟಾಟಾ ಮೋಟಾರ್ಸ್ DVR ಎಸ್ಟಿಮೇಟೆಡ್ ಇನ್ಫ್ಲೋಸ್ 1435 ಕೋಟಿ, ಟಾಟಾ ಕಮ್ಯುನಿಕೇಶನ್ 1330 ಕೋಟಿ. ಅಲ್ಲದೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ AMFIಯ ಪ್ರಕಾರ, ಅವರ ಕ್ಲಾಸಿಫಿಕೇಶನ್ ಪ್ರಕಾರ ಕೆಲವು ಲಾರ್ಜ್ ಕ್ಯಾಪ್ ನಲ್ಲಿ ಸೇರ್ಪಡೆ ಆಗ್ತಾ ಇದಾವೆ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಿಂದ ಮೇಲಕ್ಕೆ ಹೋಗಿ. ಉದಾಹರಣೆಗೆ ಪಾಲಿಕ್ಯಾಪ್ ಸದ್ಯಕ್ಕೆ ಮಾರ್ಕೆಟ್ ಕ್ಯಾಪ್ 77,000 ಕೋಟಿ ಮತ್ತು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಮಾರ್ಕೆಟ್ ಕ್ಯಾಪ್ 82,000 ಕೋಟಿ. ಅದನ್ನ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತಾರೆ ಜನವರಿ 2024 ಮೇಲೆ. ಅಲ್ಲಿಗೆ ಅದು ಮಿನಿಮಮ್ ಥ್ರೆಶೋಲ್ಡ್ ಏನಿದೆ ಲಾರ್ಜ್ ಕ್ಯಾಪ್ ಅಂತ ಕರ್ಸ್ಕೋಬೇಕಾದ್ರೆ 49,700, ಅದಕ್ಕಿಂತ ಮೇಲಕ್ಕೆ ಹೋಗಿದೆ. ಅಲ್ಲದೇ MSCI ಇಂಡೆಕ್ಸ್ ನಲ್ಲಿ ಕೆಲವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಕೂಡ ಸೇರಲ್ಪಡ್ತವೆ. ಅದು 30 ರಿಂದ 60 ಕೋಟಿವರೆಗೂ ಅಟ್ರಾಕ್ಟ್ ಮಾಡ್ತವೆ ಎಕ್ಸ್ಟ್ರಾ ಆಗಿ. ಅವುಗಳ ಲಿಸ್ಟ್ ಹೀಗಿದೆ. ಮೊದಲನೇದು ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್, 2 ಅರವಿಂದ್ ಲಿಮಿಟೆಡ್, 3 ಫೋರ್ಸ್ ಮೋಟಾರ್ಸ್, 4 ವಂಡರ್ಲಾ, 5 DB ರಿಯಾಲಿಟಿ, 6 ಟೆಕ್ಸ್ ಮ್ಯಾಕೋ ರೈಲ್, 7 IFCI. ಈಗ ಟಾಪಿಕ್ ನಂಬರ್ 2ಕ್ಕೆ ಬರ್ತಾ ಇದೆ. ಪ್ರತಿಯೊಂದು ಕಂಪನಿಯಲ್ಲಿ ಕೂಡ ಭಾರತ ಸರ್ಕಾರದ ನಿಯಮದ ಪ್ರಕಾರ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಂದಾಜು 25% ಇರಬೇಕು. ಇದು ಎಲ್ಲಾ ಲಿಸ್ಟೆಡ್ ಕಂಪನಿಗಳಿಗೂ ಕೂಡ ಭಾರತದಲ್ಲಿ ಅನ್ವಯ ಆಗುತ್ತೆ. ಅದು ಪ್ರೈವೇಟ್ ಇರಲಿ ಇಲ್ಲ ಪಬ್ಲಿಕ್ ಇರಲಿ. ಇಲ್ಲಿ ಪಬ್ಲಿಕ್ ಅಂತಂದ್ರೆ ನಾನ್ ಪ್ರಮೋಟರ್ ಶೇರ್ ಹೋಲ್ಡರ್ಸ್. ಪ್ರಮೋಟರ್ಸ್ಗೆ 75%ಗಿಂತ ಮೇಲಿದ್ರೆ ಅದು ಅಸಮಂಜಸ. ಅದನ್ನ 25% ವರೆಗೂ ಅದನ್ನ ರಿಟೇಲ್ ಇನ್ವೆಸ್ಟರ್ಸ್ಗೆ ಮಾರ್ಕೊಳ್ಬೇಕು ಅಂತ ಸರ್ಕಾರದ ರೂಲ್ಸ್ ಇದೆ. ಅದರ ಸರ್ಕಾರಿ ಕಂಪನಿಗಳಿಗೆ ಸ್ವಲ್ಪ ಜಾಸ್ತಿ ಸಮಯವನ್ನು ಕೊಟ್ಟಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಹಲವು ದಿನಗಳಿಂದ PSU ಸ್ಟಾಕ್ಸ್ ನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆದಿದೆ, ಅಂದ್ರೆ ಒಂದು 2-3 ವರ್ಷದಿಂದ. ಅದರಿಂದಾಗಿ ಸರ್ಕಾರ ಈ ನಿಯಮದ ಅಡ್ವಾಂಟೇಜ್ ತಗೊಳ್ಳಿಕ್ಕೋಸ್ಕರ ಒಂದು 50% ಸ್ಟೇಕ್ನ ಸುಮಾರು PSUಗಳಲ್ಲಿ ಮಾರಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಅದನ್ನೇ ಹೇಳಿದ್ದು, ಈ ಷೇರುಗಳು ಇನ್ನು ಮುಂದೆ ಸರ್ಕಾರದಿಂದ ಮಾರಲ್ಪಡಬೇಕಾದ್ರೆ ಅದರ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿದೆ ಅಂತ ತಿಳಿದು ಬಂದ್ರೆ ನಾವು ಕೂಡ ಪರ್ಚೇಸ್ ಮಾಡಬಹುದು. ಈಗ ಆ ರೀತಿ ಮಾಡೋದ್ರಿಂದ ಈ PSUಗಳದ್ದು ಸ್ಟೇಕು ಒಂದಷ್ಟು ಕಮ್ಮಿ ಆಗುತ್ತೆ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಸದ್ಯಕ್ಕೆ ಆ PSU ನಲ್ಲಿ ಸೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವುಗಳಲ್ಲಿರುವಂತ NPA ಮಲ್ಟಿ ಇಯರ್ ಲೋನ್ ಅಲ್ಲಿ ಇದೆ. ಈಗ ಗವರ್ಮೆಂಟ್ ಸ್ಟೇಕ್ ಇನ್ PSU ಬ್ಯಾಂಕ್ ಯಾವ ಬ್ಯಾಂಕ್ಗಳು? ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ನಲ್ಲಿ ಗವರ್ಮೆಂಟ್ ಸ್ಟೇಕ್ ಇರೋದು 98.25. 3 ವರ್ಷದ ಸ್ಟಾಕ್ CAGR ಅನ್ಪ್ರೆಸಿಡೆಂಟೆಡ್, ಇವತ್ತಿನವರೆಗೆ ಯಾರು ಕೇಳೇ ಇಲ್ಲ, 55% ಬಂದಿದೆ ಪ್ರತಿ ವರ್ಷ. IOBಯಲ್ಲಿ ಗವರ್ಮೆಂಟ್ ಸ್ಟೇಕ್ 96.38, 3 ವರ್ಷದ ಸ್ಟಾಕ್ CAGR 64%. ಯುಕೋ ಬ್ಯಾಂಕ್ 95.39% ಗವರ್ಮೆಂಟ್ ಸ್ಟೇಕು, 3 ವರ್ಷದ ಸ್ಟಾಕ್ CAGR 50%. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 93.08, 3 ವರ್ಷದ ಸ್ಟಾಕ್ CAGR 59. ಬ್ಯಾಂಕ್ ಆಫ್ ಮಹಾರಾಷ್ಟ್ರ 86.46% ಗವರ್ಮೆಂಟ್ ಸ್ಟೇಕು, 3 ವರ್ಷದ ಸ್ಟಾಕ್ CAGR 60%. ಇಲ್ಲಿ 2 ವಿಚಾರ. ಮೊದಲನೇದಾಗಿ ಗವರ್ಮೆಂಟ್ ಅವರು ಅದನ್ನ 75% ತಗೊಂಡ್ಬರ್ಬೇಕು. ಎರಡನೇದು CAGR ಬಹಳ ಹೈಯಲ್ಲಿದೆ. ಅಂದ್ರೆ ಇದು ಒಂದು ಒಳ್ಳೆಯ ಸೈನು. ಸರ್ಕಾರ ಕಂಪನಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ತೋರಿಸ್ಲಿಕ್ಕೆ ನಿದರ್ಶನ.
ಆದ್ದರಿಂದ ಸೆಬಿಯವರ ರೂಲ್ಸ್ ಪ್ರಕಾರ, ಸರ್ಕಾರದ ನಿಯಮದ ಪ್ರಕಾರ ಹೆಚ್ಚಿನ ಬ್ಯಾಂಕ್ನವರು ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಾರೆ. ಮತ್ತೆ ಯಾವಾಗ ಈ PSU ಬ್ಯಾಂಕಿನ ಶೇರ್ ಪ್ರೈಸ್ ಡೌನ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಆಸ್ ಪರ್ ಅಕ್ಟೋಬರ್ 2023 ಮ್ಯೂಚುವಲ್ ಫಂಡ್ SIP ಅಕೌಂಟ್ಸ್ ಭಾರತದಲ್ಲಿ ಎಷ್ಟಿದೆ? ನಿಮ್ಮ ಮುಂದೆ 4 ಆಯ್ಕೆಗಳು: 7.3 crores, 12.8 crores, 4.6 crores, 9.4 crores. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.